ಹಾಯ್ ಜೋ ಲೈಫ್ ವ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮಮ್ಮ ತೋಟದೊಳಗಡೆ ನಮ್ಮ ಫಾರ್ಮಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ. ಎಣ್ಗಾಯಿ ಮಾಡಿದ್ದಾರೆ, ಅದಕ್ಕೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ. ಅಮ್ಮ ಹೇಳಮ್ಮ, ಅಕ್ಕಿ ರೊಟ್ಟಿ ಮಾಡ್ತಾ ಇದೀನಮ್ಮ? ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ನೀರು ಹಾಕ್ತಾ ಇದ್ದೀನಿ. ಓಕೆ. ನೀರು ಆಮೇಲೆ ಇಷ್ಟು ಉಪ್ಪು ಹಾಕ್ಬೇಕು. ಹೌದಾ? ಅಷ್ಟು ಉಪ್ಪ? ಓಕೆ. ಕುದಿ ಬರ್ತೀವಿ, ಹಿಟ್ಟು ಹಾಕ್ಬೇಕು, ಹಿಟ್ಟು ಜಲಿಸ್ಕೋಬೇಕು. ಈಗ ಹಿಟ್ಟು ಜಲ್ಡಿ ಮಾಡ್ಕೊಳ್ತಾ ಇದೀಯಾ? ಜಲ್ದಿ ಮಾಡ್ಕೊಂತಿದ್ದೀನಿ. ಮಾಡ್ಕ ಚಂದ ಬಡದು ಒಳ್ಳೆ ಬಿಸಿ ಬಿಸಿ ರೊಟ್ಟಿ. ಅಕ್ಕಿ ರೊಟ್ಟಿ, ಎಣ್ಗಾಯಿ ಪಲ್ಯ. ನಮ್ಮ ಬೂಬು ನೋಡಿಲಿ ನೋಡ್ತಾ ಇದೆ ಕೂತ್ಕೊಂಡು. ಒಂದು ಕಡೆ ನನ್ನ ಮಗಳು ಕೂತ್ಕೊಂಡಳೆ, ಒಂದು ಕಡೆ ನನ್ನದು ಬೂಬು ಕೂತಿದೆ. ನಮ್ಮಮ್ಮ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಹಿಟ್ಟು ಜರಡಿ ಮಾಡ್ಕೊಳ್ತಾ ಇದ್ದಾರೆ. ಹಿಟ್ಟನ್ನ ಜರಡಿ ಮಾಡ್ಕೊಂಡು ಮುಗಿಸ್ಲಿ. ಈಗ ನೀರು ಕಾಯ್ತೇನಮ್ಮ? ಈಗ ಕ್ರಿಕೆಟ್ಟಿಗೆ ಹಾಕೋದು ನೋಡು. ಹಾಕ್ಲಾ? ಹಾಕು. ಎಷ್ಟು ಹಾಕ್ತೀಯ ಹಿಟ್ಟು? ನೋಡು, 3 ಗಿಳ್ಳ ಹಾಕ್ಬೇಕು. 3 ಗಿಳ್ಳ? ಕುದಿಬೇಕು ಸ್ವಲ್ಪ. ಸ್ವಲ್ಪ ಕುದಿಬೇಕಾ? ಕೊಡೆ ಮೊಸೆ ಬಟ್ಟೆ ಎಲ್ಲ ತಿಳಿ ಒರೆಸ್ಕೋಬೇಕು. ಯಾಕೆ ಹೇಳು ಅಮ್ಮ? ಮೊದಲು ನೀವು ಒಲೆಗೆ ಮಾಡ್ತಾ ಇದ್ರಲ್ಲ ನಮ್ಮ ಎಲ್ಲ? ಎಷ್ಟು ರೊಟ್ಟಿ ಒಂದು 50 ಜನಕ್ಕಾದ್ರೂ ಒಲೆಯಾಗಯ್ಯ. ಒಬ್ಬೊಬ್ರು 5 ತಿನ್ನೋರು. ಈಗೆಲ್ಲ ಒಲೆ ಎಲ್ಲ ಕಮ್ಮಿ ಐತೆ. ಈಗ ತಿರುಗ್ಸೋದ ಚೆನ್ನಾಗಿ? ತಿರುಗ್ಸೋದು. ಈಗ ಗಟ್ಟಿಗೆ ಆಯ್ತಾ ಉಕ್ರಿ ಹಿಟ್ಟು? ಈ ಥರ. ಈಗ ಇದನ್ನ ಕೆಳಗೆ ತಗೊಂಡು ಬಿತ್ಕೋಬೇಕಾ? ನೋಡು ಹೇಳುತ್ತೀನಿ. ಓಕೆ. ಈಗ ಅದನ್ನು ಇದು ಮಾಡ್ಕೊಂತೀಯಾ? ಎತ್ತು ತೋರಿಸ್ಲಾ? ನುಡಿತಾರ ಕ್ರಿಕೆಟ್. ಹೌದಾ? ಓಕೆ. ಎತ್ತು ತೋರಿಸ್ತೀನಿ. ಓಕೆ. ಹಾಯ್ ನಮ್ಮಮ್ಮ ಅಕ್ಕಿ ರೊಟ್ಟಿ ಮಾಡ್ತಾ ಇದೆ. ನಾವು ತಿನ್ನಕ್ಕೆ ಕಾಯ್ತಾ ಇದ್ದೀವಿ. ನಮ್ಮಮ್ಮ ಇವಾಗ ಹಂಚಿಟ್ಟಾಯಿತು. ಇವಾಗ ಹಿಟ್ಟು ಮಿದ್ದು ರೊಟ್ಟಿ ಮಾಡುತ್ತೆ. ನಾನು ನಿಮ್ಮೆಲ್ಲರಿಗೊಂದು ಹೇಳ್ಬೇಕು ಅಂತ ಅಂದ್ಕೊಳ್ತೀನಿ. ಪೇಟೆ ಲೈಫ್ ಏನಿದೆ ಅದು ಎಲ್ಲರಿಗೂ ಇಷ್ಟ ಆಗ್ಬೋದು. ಓಕೆ, ಐಫೈ ಲೈಫು ತುಂಬ ಸೂಪರಾಗಿರುತ್ತೆ, ಹಾಗೆ ಹೀಗೆ ಅಂಥೇಳಿ. ಈ ಲೈಫು ಯಾವಾಗ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಒಂದು ಗಾದೆ ಹೇಳಿದಾರಲ್ಲ, ಕೋಶ ಓದು ಇಲ್ಲ ದೇಶ ಸುತ್ತು ಅಂತೇಳಿ. ಅವೆರಡನ್ನು ಮಾಡಿದ್ಮೇಲೆ ಈ ಲೈಫ್ ಇಷ್ಟ ಆಗುತ್ತೆ. ಅಂದರೆ ಎಲ್ಲಿ ಹೋದ್ರೂ ಅದೇನೋ ಗಾದೆ ಹೇಳ್ತಾರಲ್ಲ, ಬಾಳಿನ ಬಂಡಿ ಅಂಥದ್ದು, ಬಾಳಿನ ಬಂಡಿ ಎತ್ತಿ ಏನೇನೋ ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು. ಅಂದರೆ ಜೀವನ ಸಾಕ್ಸೋಕ್ಕೋಸ್ಕರವಾಗಿ ಯಾವ್ದ್ಯಾವುದೋ ಊರುಗಳಿಗೆ ಹೋಗಿ ಆಯಿತಾ, ಅಲ್ಲಿ ಜೀವನ ನೋಡಿ ಬಂದಾದ್ಮೇಲೆ ಕೊನೆಗೆ ನಮ್ಮೂರೇ ನಮಗೆ ಮೇಲು ಅನಿಸುತ್ತೆ. ಈಗ ನನಗೆ ಹಂಗೆ ಅನ್ನಿಸ್ತಾ ಇದೆ, ನಮ್ಮೂರೇ ನಮಗೆ ಮೇಲು ಅಂತ. ಕೆಲವೊಮ್ಮೆ ಎಂತ ಹೇಳ್ತಾರಲ್ಲ, ಜೀವನದಲ್ಲಿ ಏನೇನೋ ಆಗಬೇಕು ಅಂದ್ಕೊಳ್ತೀವಿ. ಕೊನೆಗೆ ಅಯ್ಯೋ ಆರೋಗ್ಯ ಒಂದು ಚೆನ್ನಾಗಿದ್ರೆ ಸಾಕಪ್ಪ, ಬದುಕಿದ್ರೆ ಸಾಕಪ್ಪ ಅನ್ನೋ ಒಂದು ಇದಕ್ಕೆ ಬಂದ್ಬಿಡ್ತೀವಿ. ನಮ್ಮಮ್ಮ ಈಗ ರೊಟ್ಟಿನ ಮಿದಿತಾ ಇದೆ. ಸುಡ್ತಾ ಇದೆಯೇನಮ್ಮ? ಅಂಚಕ್ಕಾದ್ರೆ ರೊಟ್ಟಿ ಹಾಕೋದು, ತಿನ್ನೋದು. ಏಯ್
ಹುಳಪಳ ಬಿದ್ದುಬಿಡ್ತವೆ. ತೊಟ್ಟದೇ ಒಂದು ಚಂದ ನಮ್ಮಮ್ಮ. ಸೂಪರ್ ಆಗಿ ರೊಟ್ಟಿ ತೊಟ್ಟುತ್ತೆ. ರೊಟ್ಟಿ ತೊಟ್ಟಿ ಹಂಚಿನ ಮೇಲೆ ಹಾಕಿ ಬೇಯಿಸಿ ಹಂಚ್ಕಾದ್ಮೇಲೆ ರೊಟ್ಟಿ ಹಾಕ್ಬೇಕಲ್ಲ ನಮ್ಮ, ಇಲ್ಲ ಇಳ್ಕೊಳುತ್ತೆ, ಇಲ್ಲಿ ಅಂಟ್ಕೊಳುತ್ತೆ. ಬೂಬು ನಾನೀಗ ರೊಟ್ಟಿ ಬೇಯ್ದ್ರೆ ಪಕ್ಕದಲ್ಲಿ ಕುತ್ಕೊಂಡು ತಿನ್ನೋದೆ ಕೆಲಸ ನಂದೀಗ. ನನ್ಗೆ ಒಂದೇ ಒಂದು ಸಾಕು. ಕೈ ಕಾಲ ಹೂವ ಪುನಃ ಕಿತ್ತಿ ಕೆಂಡ ನೋಡ ಇಲ್ಲಿ. ಅಪ್ಪ ಶಿವ ಯಾಕಡೆ ಕುತ್ಕೊಂಡ್ರು ಬರುತ್ತೆ ಇದು ಹೊಗೆ. ಎದ್ದಳ್ಳಿ ಹುರ್ಬೇಕನಮ್ಮ. ಹಚ್ಚಕ್ಕಲ್ ತಡಿ ಬೇಯ್ಲಿ. ಫ್ರೆಂಡ್ಸ್, ರೊಟ್ಟಿ ಬೇಯ್ತಿದೆ. ಯಾವ ಸಾರಿ ಅದು ದಾಳಾಗ್ತ ಯಾವ ಆಯ್ತಲ್ಲಮ್ಮ. ಬೇಯದ್ದೇಡ್ವೆ ಅದು. ಅವೇನು ರಾಗಿ ರೊಟ್ಟಿ ಹಂಗೆ ಬರ್ನ ಎದ್ದಳ್ತವೇನಕ್ಕೆ? ಸರ್ ಇದಷ್ಟು ಕವರ್ ಆಗಬೇಕು. ಅಜ್ಜಿ ರೊಟ್ಟಿ ತೊಡ್ತಿರೋದು, ನಾನು ತಿಂತಿರೋದು. ಈಗ ನಮ್ಮ ತಟ್ಟೆಗೆ ಒಂದು ರೊಟ್ಟಿ ಬಂದಾಯಿತು. ನಾನೇ ಬೆಂಕಿ ನೀರು ಹಾಕ್ತಿದ್ದೆ. ಆಹಾ ಅಮ್ಮ, ಹೊಗೆ ಯಾಕಮ್ಮ ನೀರಾಗಿದೆ? ಇಲ್ಲಿ ಭಾಳ ಕೈ ಸುಡುತ್ತೆ ನಂದು, ನಾನೇನು ಮಾಡಲ್ಲ. ಈಗ ನಾವು ಬಿಸಿ ಬಿಸಿ ರೊಟ್ಟಿ ಎಣ್ಗಾಯಿನ ಟೇಸ್ಟ್ ಮಾಡೋಣ. ಓಹೋ, ಈ ಎಣ್ಗಾಯಿ ಅಂದ್ರೆ ನನಗೆ ಭಯಂಕರ ಇಷ್ಟ. ನನಗೆ ಮೇನ್ ಇದು. ಅದು ನನಗಿಷ್ಟ. ರೊಟ್ಟಿ ಹಂಗದವೆ. ಸೂಪರ್ ಸೂಪರ್ ಕಣಮ್ಮ. ನಾನು ಚೆನ್ನಾಗಿ ಬಂದಿದ್ದೀನಿ. ಸೂಪರ್ ಕಣಮ್ಮ. ಎಷ್ಟು ಚೆನ್ನಾಗಿ ನೋಡ್ತಾರೆ ಈಗ. ಒಂದು ನಿಮಿಷ ಇರು ಸರ್. ಎಣ್ಗಾಯಿ ಮತ್ತು ರೊಟ್ಟಿ ಸೂಪರ್ ಕಾಂಬಿನೇಷನ್. ಬೂಬಮ್ಮ ಸೂಪರ್ ಆಗಿದೆ. ಮುಳುಗಾಯ್ತು ಅಂತೇನು ಲಾಸ್ ಆಗೋದನ್ನ.
ಟೇಸ್ಟ್ ಸಕ್ಕತ್ತಿದೆ. ನಾನೀಗ ಆ ತೆಂಗಿನ ಮರದ ಹತ್ರ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಈ ಹೊಗೆ ಅನ್ನೋ ಅಂತಾರೆ ಇಲ್ಲಿ ನಾವು ಕುತ್ಕೊಳ್ತಾ ಇದ್ದೀವಿ. ಅಲ್ಲಿ ತುಂಬ ಹೊಗೆ ಬರ್ತಾ ಇದೆ, ನಮ್ಗೆ ಆಗ್ತಾ ಇಲ್ಲ ತಗೊಳಕ್ಕೆ. ಸೂಪರ್ ಆಗಿದೆ, ನೆಕ್ಸ್ಟ್ ಲೆವೆಲಲ್ಲಿದೆ. ರೊಟ್ಟಿ ತಿಂತಾ ಇದ್ದೀನಿ. ಎಣ್ಗಾಯಿ ಅಕ್ಕಿ ರೊಟ್ಟಿ ತಿಂದವ್ರು ಕಳೆದು ಹೋಗ್ತಾರೆ. ನಮ್ಮ ಅಕ್ಕಿ ರೊಟ್ಟಿಗೂ ಎಣ್ಗಾಯಿಗೂ ಒಳ್ಳೆ ಕಾಂಬಿನೇಷನ್ ಇಲ್ಲ ಯಾಕಮ್ಮ? ಬೇರೆ ಯಾವುದಕ್ಕೂ ಚೆನ್ನಾಗಲ್ಲ. ಅಕ್ಕಿ ರೊಟ್ಟಿ ಎಣ್ಗಾಯಿ ತಿಂತಾ ಇದ್ರೆ ಹಂಗೆ ಕದೋಗ್ಬೇಕು. ನಾನೀಗ ರೊಟ್ಟಿ ತಿಂದು ಖಾಲಿ ಮಾಡ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.